ಭೀಮಾ ನದಿ ಪ್ರವಾಹದಿಂದಾಗಿ ವಿಜಯಪುರ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಇಂದು ಬಿಜೆಪಿ ನಿಯೋಗವು ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಭೀಮಾ ನದಿ ಪ್ರವಾಹದಿಂದಾಗಿ ವಿಜಯಪುರ ಜಿಲ್ಲೆಯ ಅನೇಕ ಭಾಗಗಳು ತತ್ತರಿಸಿ ಹೋಗಿದ್ದು, ಪ್ರಕೃತಿ ವಿಕೋಪದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳ ಸ್ಥಿತಿಗತಿಯ ಪರಿಗಣನೆಗಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ನಿಯೋಗವು ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತರ ಜೊತೆಗೆ ಹಾನಿಯ ಕುರಿತು ಸಮಾಲೋಚನೆ ನಡೆಸಿದರು. ಈ ನಿಯೋಗದಲ್ಲಿ ಸಿಟಿ ರವಿ, ಶಶಿಕಲಾ ಜೊಲ್ಲೆ, ಸಂಸದರಾದ ರಮೇಶ ಜಿಗಜಿಣಗಿ ಸೇರಿದಂತೆ ಇತರರು ಇದ್ದರು. ಇಲ್ಲೆಲ್ಲ ರಿಪೋರ್ಟ್ ಮಾಡಿದ್ರೆ ಸರ್ವೆ ಆಯ್ತಾ ಇಲ್ಲೆಲ್ಲ ಬರ್ತೀವಿ ಸರ್ ಲೋಗೋ ತೆಗಿಬೇಕು ಸರ್. ಇದುವರೆಗೂ ಕಾಂಗ್ರೆಸ್ ಅವರು ಕಳೆದ 2 ತಿಂಗಳಾಯಿತು ಮಳೆ ಶುರುವಾಗಿ ಮಲೆನಾಡು ಭಾಗದಲ್ಲಿ ಭೂಕುಸಿತ ಆಗಿ ಅಲ್ಲಿ ಅನಾಹುತ ಆಗಿದೆ. ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ರೀತಿ ಈ ಮಹಾರಾಷ್ಟ್ರದ ನೀರು ಬಂದೂ ಕೂಡ ಎಫೆಕ್ಟ್ ಆಗಿದೆ. ಇಲ್ಲಿ ಮಳೆ ಹಾನಿಯಿಂದ ಸುಮಾರು ಒಂದು 10 ರಿಂದ 12 ಲಕ್ಷ ಹೆಕ್ಟೇರಷ್ಟು ಜಮೀನಿಗೆ ಅನಾಹುತ ಆಗಿದೆ. ಬಿಜಾಪುರ ಜಿಲ್ಲೆಯಲ್ಲೇ ನನ್ನ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟರು, 52,000 ಹೆಕ್ಟೇರ್ ಜಮೀನಿಗೆ ಬೆಳೆ ಹಾನಿಯಾಗಿದೆ. 52,000. ರಾಜ್ಯ ಸರ್ಕಾರ ಇದುವರೆಗೂ ಏನು ಕೂಡ ಪರಿಹಾರ ಕೊಟ್ಟಿಲ್ಲ. ಯಾವುದು ಗಂಜಿ ಕೇಂದ್ರಗಳನ್ನು ಮಾಡಿತ್ತು ಆ ಗಂಜಿ ಕೇಂದ್ರಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಅನ್ನ ಇಲ್ದಿರ, ಅಲ್ಲಿ ಫೆಸಿಲಿಟಿ ಇಲ್ದಿರ, ಜನ ಬರದೇ ಇರೋದ್ರಿಂದ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ, ಎಂ ಬಿ ಪಾಟೀಲು ಅವ್ರು ಹೇಳಿದ್ರಂತೆ, ನೀವು ಯಾಕೆ BJP ಯಾಕೆ ಬರ್ತಾರೆ ಅಂತ, ನೀವು ಸರಿಯಾಗಿ ಪರಿಹಾರ ಕೊಟ್ಟಿದ್ರೆ ನಾವು ಬರೋ ಅವಶ್ಯಕತೆನೇ ಇರಲಿಲ್ಲ. ಇವತ್ತು ನಾವು ಎಲ್ಲ ಪರಿಹಾರ ಕೊಟ್ಟಿದ್ದೀನಿ, ನೀವು ಪರಿಹಾರ ಕೊಟ್ಟಿದ್ರೆ ಯಾಕೆ 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ನೆನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು, 2 ರೈತರು. ಯಾಕೆ ಮಾಡ್ಕೊಂಡ್ರು? ನೀವು ಮಾಡಿದ ಮೋಸಕ್ಕೆ, ನೀವು ಮಾಡಿದ ಅನ್ಯಾಯಕ್ಕೆ, ರೈತರ ಅನ್ಯಾಯಕ್ಕೆ ಇವತ್ತು ರೈತರು ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ. ಇದನ್ನು ನಾವು ಕಾಂಗ್ರೆಸ್ ಅವ್ರು ಕೇಳಿದ್ರೆ, ನೀವು ಪ್ರವಾಹ ಬಂದ ಮೇಲೆ ಬಂದಿದ್ದೀರಾ ಅಂತ. ಏನು ಪ್ರವಾಹ ನಿಂತೋಗ್ಬಿಟ್ಟಿದೆಯಾ? ಈಗ ಮಹಾರಾಷ್ಟ್ರದಿಂದ ನೀರು ಬಂದಿರೋದು ಹಂಗೆ, ಕಬ್ಬು ಇದರಲ್ಲೆಲ್ಲ ಹಂಗೆ ನಿಂತಿದೆ, ತೊಗರಿಯೆಲ್ಲ ಹಂಗೆ ನಿಂತಿದೆ, ಹತ್ತಿಯೆಲ್ಲ ಹಂಗೆ ನಿಂತಿದೆ. ನೀವು ಯಾಕೆ ಬಂದಿಲ್ಲ? ಎಷ್ಟು ಜನ ಮಂತ್ರಿಗಳಿದ್ದೀರಾ? 33 ಜನ ಮಂತ್ರಿಗಳು. ಎಷ್ಟು ಜನ ಯಾವ ಜಿಲ್ಲೆಗೆ ಬಂದಿದ್ದೀರಾ? ಎಲ್ಲಿ ಕೂತಿದ್ದೀರಾ? ನಾವು 2 ದಿನದಿಂದ ಪ್ರವಾಸ ಮಾಡ್ತಾಯಿದ್ದೀರಿ. ಹಾಂ, ನೀವು ಫ್ಲೈಟಲ್ಲಿ ಬರ್ತೀರಾ, ಆಕಾಶದಲ್ಲೇ ಹೋಗಿ ಚಂದ್ರಲೋಕನ ನೋಡೋಕೆ ಹೋಗಿದ್ದೀರಾ? ನೀವು ಭೂಮಿ ನೋಡಿ ಸ್ವಾಮಿ, ನೀವು ಚಂದ್ರಲೋಕನ ನೋಡೋಕ್ಕಲ್ಲ ನಾವು ಕಳಿಸಿದ್ದು, ಭೂಮಿ ನೋಡೋಕ್ಕೆ ಕಳಿಸಿದ್ದು. ಇಲ್ಲಿಂದ ರೈತರು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ ಸರ್. ಜನ ಇಲ್ಲಿ ಬರಬೇಕಾಗಿತ್ತು, ಅಧಿಕಾರಿಗಳು ಸಚಿವರು ಮೇಲಿನ ತಿರುಗಾಡಿದ್ರೆ ನಮ್ಗೆ ಅನುಕೂಲ ಆಗಿಲ್ಲ. ಇಲ್ಲಿ ಬಂದರೆ ಜನ ಗೆರವಾಗ್ತಾರಲ್ಲ. ಇಲ್ಲಿ ರಸ್ತೆಗಳು ಸರಿ ಇಲ್ಲ, ಪರಿಹಾರ ಕೊಟ್ಟಿಲ್ಲ. ಸಿದ್ದರಾಮಯ್ಯನವ್ರು ಬಂದರೆ ಎಲ್ಲ ಹಳ್ಳಕ್ಕೆ ಇಳಿಬೇಕಲ್ಲ, ನೀರಲ್ಲಿ ಇಳಿಬೇಕು, ಅವ್ರ ಕೈಲಿ ಇಳಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ಆಕಾಶದಲ್ಲೇ ತೋರಿಸ್ಬಿಟ್ಟು ಪರಿಹಾರನೂ ಅಷ್ಟೇ ನೋಡಿ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಆಕಾಶದಲ್ಲಿ ಬಂದು ಆಕಾಶದಲ್ಲಿ ಹೋಗಿದ್ದಾರೆ, ಪರಿಹಾರನೂ ಕೂಡ ಆಕಾಶದಲ್ಲೇ ಕೊಡ್ತಾರೆ. ಅಲ್ಲೇ ಆಕಾಶದಲ್ಲಿ ಒಂದು ಡ್ಯಾಸ್ ಹಾಕ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ಆಕಾಶದಲ್ಲಿ ಪರಿಹಾರ ಅಲ್ಲೇ ಕೊಡ್ತಾರೆ, ಅಲ್ಲೇ ಇಸ್ಕೊಬೇಕಾಗ್ತದೆ. ಈ ಸರ್ಕಾರ ಎಂಥ ಸರ್ಕಾರ ಅಂದರೆ ಆಕಾಶ ಅಂತ ತೋರಿಸೋ ಸರ್ಕಾರ ಇದು ಭೂಮಿ ತೋರಿಸೋ ಅಲ್ಲ ಸರ್ಕಾರ. ಭೂಮಿ ತಾಯಿನ ನಂಬ್ಕೊಂಡಿರೋಂಥ ರೈತರ ಬಾಳಿಗೆ ಬೆಂಕಿ ಹಚ್ಚುವಂಥ ಸರ್ಕಾರ, ಕೊಳ್ಳಿ ಹಚ್ಚುವಂಥ.
ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.